ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಗೌತಮ್ ಟೆಕ್ ಇನ್ ಕನ್ನಡ ಇನ್ಫಾರ್ಮೇಷನ್. ನಾನು ಹೊಸದಾಗಿ ಚಾನಲ್ನ ಓಪನ್ ಮಾಡಿದ್ದೀನಿ. ಏನಪ್ಪ ಅಂತ ಅಂದರೆ ನಮ್ಮ ಕರ್ನಾಟಕದಲ್ಲಿರೋರಿಗೆ ಎಲ್ಲ ಅನುಕೂಲ ಆಗಲಿ ಅಂತ. ಫಸ್ಟ್ ಎಲ್ಲ ನಮ್ಗೆ ಏನು ಬೇಕು ನಾವೇ ಎಲ್ಲ ಯೂಸ್ ಮಾಡ್ಕೊತಾ ಇದ್ದು. ಬಟ್ ಯೂಟ್ಯೂಬಲ್ಲಿ ಬೇರೆಯವ್ರಿಗೂ ಸ್ವಲ್ಪ ಸಹಾಯ ಆಗಲಿ ಅಂತ ನಾನು ಈ ವಿಡಿಯೋನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇದರಿಂದ ನಿಮ್ಗೆ ಇಷ್ಟ ಆಗ್ಬೋದು. ಎಲ್ಲರಿಗೂ ಎಲ್ಲ ಥರದ ಮಾಹಿತಿನೂ ಕೊಡ್ತೀನಿ. ಏನಾದರೂ ನಿಮಗೆ ಮಾಹಿತಿ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಮೇಲ್ ಐ ಡಿ ಹಾಕಿರ್ತೀನಿ. ಆ ಡಿಸ್ಕ್ರಿಪ್ಷನಲ್ಲಿ ಇಲ್ಲ ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ. ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಕೇಳಿ, ನಾನು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಹಾಗಿದ್ರೆ ವಿಡಿಯೋನ ಓಪನ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಪ್ರಾರಂಭ ಮಾಡ್ತೀನಿ. ಏನಪ್ಪ ಅಂತ ಅಂದರೆ ಇವತ್ತು ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೇಕು. ಹೆಂಗೆ ಮಾಡ್ಕೋಬೇಕು, ಯಾವ ರೀತಿ ಮಾಡ್ಕೋಬೇಕು ಗೊತ್ತಾ? ಯಾರಿಗಾದರೂ ಗೊತ್ತಿರುತ್ತೆ ಕೆಲವರಿಗೆ, ಬಟ್ ಕೆಲವ್ರಿಗೆ ಗೊತ್ತಿಲ್ಲದೆ ಹೋದರೆ ನಾನು ಈ ಮಾಹಿತಿನ ಕೊಡೋಕ್ಕೆ ಇಷ್ಟಪಡ್ತೀನಿ ಇವತ್ತು. ಏನಪ್ಪ ಅಂತಂದರೆ ಫಸ್ಟ್ ಕ್ರೋಮ್ ಬ್ರೌಸರು ಇಲ್ಲ ನಿಮ್ಮದು ಸಿಸ್ಟಮ್ ಲ್ಯಾಪ್ಟಾಪು ಏನಿರುತ್ತೆ ಅದರಲ್ಲಿ ಏನು ಬ್ರೌಸರ್ ಮೊಜಿಲ್ಲಾ ಫೈರ್ಫಾಕ್ಸ್ ಇರುತ್ತೆ, ಕ್ರೋಮ್ ಇರುತ್ತೆ, ಇಂಟರ್ನೆಟ್ ಎಕ್ಸ್ಪ್ಲೋರ್ ಇರುತ್ತೆ, ಆ ಥರ ಯಾವುದೇ ಆಗಲಿ ಅದನ್ನು ಓಪನ್ ಮಾಡ್ಕೊಂಡ್ರೆ ನನ್ನ ಹತ್ರ ಕ್ರೋಮ್ ಬ್ರೌಸರ್ ಇದೆ, ಗೂಗಲ್ ಕ್ರೋಮು. ಅದನ್ನು ನಾನು ಓಪನ್ ಮಾಡ್ತೀನಿ. ಯಾವ ರೀತಿ ಅಂತ ಸ್ಟೆಪ್ ಅಂಡ್ ಸ್ಟೆಪ್ ಹೇಳ್ಕೊಡ್ತೀನಿ. ಕ್ಲೀನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ವಿಡಿಯೋ. ದಯಮಾಡಿ ನೋಡಿ. ಲೈಕ್ ಆಗುತ್ತೆ ನಿಮಗೆ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಯು ಆರ್ ಎಲ್ ಟೈಪ್, ನಾವು ಸರ್ಚ್ ಮಾಡೋಕ್ಕೆ ಏನಾದರೂ ಯು ಆರ್ ಎಲ್ ಟೈಪ್ ಸ್ಕ್ರೋ ಬಟನ್ ಇರುತ್ತಲ್ಲ, ಅಲ್ಲಿ ಟೈಪ್ ಮಾಡೋಕ್ಕೆ UIDAI ಅಂತ ಟೈಪ್ ಮಾಡ್ತೀನಿ ನಾನು. ಸಾಕು UIDAI ಅಂತ ಹೊಡೆದ್ರೆ ನೆಕ್ಸ್ಟ್ ಎಂಟರ್ ಹಾಕೋಣ. ಎಂಟರ್ ಹಾಕಿದ ನಂತರ UIDAI ವೆಬ್ಸೈಟ್ ಫಸ್ಟ್ ಒನ್ ಇಲ್ಲಿದೆ ನೋಡಿ, ಇದೇನೆ ಫಸ್ಟ್ ಒನ್ UIDAI ವೆಬ್ಸೈಟ್. ಇದನ್ನು ಕ್ಲಿಕ್ ಮಾಡ್ಕೋಬೇಕು. ಇದನ್ನು ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಇಂಗ್ಲೀಷು, ಹಿಂದಿ, ಆಮೇಲೆ ತೆಲುಗು, ಉರ್ದು, ಕನ್ನಡ ಎಲ್ಲ ಇದೆ. ಎಲ್ಲ ಲ್ಯಾಂಗ್ವೇಜ್, ಮರಾಠಿ ಎಲ್ಲ ನಾವು ಕನ್ನಡದಲ್ಲೇ ಓಪನ್ ಮಾಡ್ಕೋಬೋದು. ಬಟ್ ಕನ್ನಡದಲ್ಲಿ ಕೆಲವರಿಗೆ ಗೊತ್ತಾಗಲ್ಲ, ಹಂಗಾಗಿ ಇಂಗ್ಲೀಷ್ನೇ ಓಪನ್ ಮಾಡ್ತೀನಿ. ಕನ್ನಡದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೀನಿ ಯಾವ್ಯಾವ ರೀತಿ ಅಂತ. ದಯಮಾಡಿ ನೋಡಿ. ವೆಲ್ಕಮ್ ವೆಲ್ಕಮ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಹಾಕೋದು. ಆಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಮೈ ಆಧಾರ್, ಅಬೌಟ್ UIDAI, ಆಮೇಲೆ ಇಕೋ ಸಿಸ್ಟಮ್, ಮೀಡಿಯಾ ರಿಸೋರ್ಸ್, ಕಾಂಟ್ಯಾಕ್ಟ್ ಸಪೋರ್ಟ್ ಅಂತ ಇರುತ್ತೆ. ನಮ್ಗಿಲ್ಲಿ ಬೇಕಾಗಿರೋದು ಮೈ ಆಧಾರ್ ಸೆಕ್ಷನಲ್ಲಿ. ಅದ್ರ ಕೆಳಗೆ ಅಪ್ಡೇಟ್ ಯುವರ್ ಆಧಾರ್, ಗೆಟ್ ಆಧಾರ್, ಆಧಾರ್ ಸರ್ವಿಸ್, ಅಬೌಟ್ ಯುವರ್ ಆಧಾರ್, ಆಧಾರ್ ಆನ್ ಯುವರ್ ಮೊಬೈಲ್ ಅಂತ ಇರುತ್ತೆ. ನಮ್ಗೇನು ಬೇಕು ಇಲ್ಲಿ ಅಬೌಟ್ ಆಧಾರಲ್ಲಿ ಕೆಳಗಡೆ ಗೆಟ್ ಆಧಾರ್, ಗೆಟ್ ಆಧಾರಲ್ಲಿ ಡೌನ್ಲೋಡ್ ಆಧಾರ್ಗೆ ಹೋಗ್ಬೇಕು. ಗೆಟ್ ಆಧಾರ್, ಡೌನ್ಲೋಡ್ ಆಧಾರ್, ಓಕೆನಾ? ಇಲ್ಲಿ ಡೌನ್ಲೋಡ್ ಆಧಾರಿಗೆ ಕ್ಲಿಕ್ ಹಾಕಬೇಕು. ನಂತರ ಇಲ್ಲಿ ಆಧಾರ್ ನಂಬರ್ ಅಂತ ಇರುತ್ತೆ, ಇಲ್ಲಿ ಸೆಲೆಕ್ಟ್ ಆಗಿರುತ್ತೆ ಇದು ಆಲ್ರೆಡಿ. ಆಧಾರ್ ನಂಬರ್ಗೆ ಇಲ್ಲಿ ನಾವು ಬೇಕಾದ್ರೆ ನಿಮಗೆ ಅದು ಫಸ್ಟ್ ಏನು ಹೇಳ್ತೀನಿ, ಆಧಾರ್ ನಂಬರ್ ಇರುತ್ತೆ ನಮ್ಮ ಹತ್ರ ಇರುತ್ತೆ, ಓಕೆ. ಇಲ್ಲದೆ ಹೋದವ್ರಿಗೆ ಆಧಾರ್ ಕಾರ್ಡ್ ಹೊಸದಾಗಿ ಎನ್ರೋಲ್ ಮಾಡಿಸಿರ್ತಾರೆ, ಅವ್ರಿಗೆ ಗೊತ್ತಿರಲ್ಲ ಯಾವ ರೀತಿ ತಗೋಬೇಕು ಆಧಾರ್ ಕಾರ್ಡ್ನ ಅಂತ. ಏನಿಲ್ಲ, ಸಿಂಪಲ್ ಆಗಿ ಇಲ್ಲಿ ಎನ್ರೋಲ್ಮೆಂಟ್ ID ಅಂತ ಇರುತ್ತೆ, ಇದು ಕ್ಲಿಕ್ ಹಾಕೋದು. ಇದು ಕ್ಲಿಕ್ ಹಾಕಿದ್ರೆ ಅಲ್ಲಿ ಎನ್ರೋಲ್ಮೆಂಟ್ ಮಾಡೋ ಟೈಮಲ್ಲಿ 14 ಡಿಜಿಟ್ ಎನ್ರೋಲ್ಮೆಂಟ್ ನಂಬರ್ ಇರುತ್ತೆ. ಆ ನಂಬರ್ನ ಇಲ್ಲಿ ಎಂಟರ್ ಮಾಡೋದು. ಇಲ್ಲಿ ನಾನು XYZ ಏನೋ ಒಂದು ಹಾಕಿರ್ತೀನಿ. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಡೇಟ್ ಅಂತ ಇರುತ್ತೆ, ಡೇಟ್ನ ಹಾಕೋದು. ನೆಕ್ಸ್ಟ್ ಸೆಲೆಕ್ಟ್ ಟೈಮ್ ಅಂತ ಇರುತ್ತೆ, ಅದ್ರ ಮೇಲೆ ಆ ಸ್ಲಿಪ್ಪಲ್ಲಿ ಎಲ್ಲ ಇರುತ್ತೆ. ಕ್ಯಾಪ್ಚರ್ ಹಾಕೋದು, ಸೆಂಡ್ OTP ಹೊಡೆಯೋದು, ಅದಕ್ಕೆ ಮೊಬೈಲ್ ನಂಬರ್ ಯಾವ್ದು ಕೊಟ್ಟಿರ್ತಾರೆ ಮೊಬೈಲ್ಗೆ ಒಂದು OTP ಹೋಗುತ್ತೆ. OTP ಹೋದ ನಂತರ OTP ಎಂಟರ್ ಮಾಡೋದು, ಡೌನ್ಲೋಡ್ ಮಾಡ್ಕೊಳ್ಳೋದು. ತುಂಬಾ ಈಸಿ ಸ್ಟೆಪ್ ಇದು. ನಾವೀಗ ಆಧಾರ್ ಕಾರ್ಡ್ ಇರೋರು ಬಟ್ ಇವಾಗ ಆಲ್ರೆಡಿ ಆಧಾರ್ ಕಾರ್ಡ್ ಇರುತ್ತೆ, ಆಧಾರ್ ಕಾರ್ಡ್ ಮಿಸ್ ಆಗಿರುತ್ತೆ, ಇಲ್ಲ ಮನೇಲಿ ಬಿಟ್ಟು ಬಂದಿರ್ತಾರೆ, ಎಮರ್ಜೆನ್ಸಿ ಬೇಕಾಗಿರುತ್ತೆ, ಮೊಬೈಲಲ್ಲಿ ಆಧಾರ್ ನಂಬರ್ ಸೇವ್ ಮಾಡ್ಕೊಂಡಿರ್ತಾರೆ. ಮಸ್ಟ್ ಅಂಡ್ ಶುಡ್ ಫ್ರೆಂಡ್ಸ್, ನಾನು ನಿಮ್ಗೆ ಏನು ಹೇಳ್ತೀನಿ ಅಂತ ಅಂದರೆ ದಯಮಾಡಿ ಆಧಾರ್ ನಂಬರ್ನ ಮೊಬೈಲಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ. ಯಾಕೆ ಹೇಳ್ತೀನಿ ಅಂತಂದರೆ ಎಮರ್ಜೆನ್ಸಿ ಯಾವಾಗ ಹೆಂಗೋ ಏನೋ ಗೊತ್ತಿಲ್ಲ. ಏನಾದರೂ ತಾಲೂಕು ಆಫೀಸ್ ಹೋಗಿರ್ತೀರಾ, DC ಆಫೀಸ್ ಹೋಗಿರ್ತೀರಾ, ಎಲ್ಲೋ ಪೊಲೀಸ್ ಸ್ಟೇಷನ್ ಅಚ್ಚಾತುರ್ಯವಾಗಿ ಹೋಗಿರ್ತೀರಾ, ಅಲ್ಲಿ ನಿಮ್ದು ಎಮರ್ಜೆನ್ಸಿ ಆಧಾರ್ ಕಾರ್ಡ್ ಬೇಕಂತ ಹೇಳ್ತಾರೆ. ಆ ಟೈಮಲ್ಲಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಲ್ಲ. ಹಾಗೆ ನೀವು ತಕ್ಷಣ ನಿಮ್ಮ ಮೊಬೈಲಲ್ಲಿ ಆಧಾರ್ ನಂಬರ್ ಇತ್ತು ಅಂತ ಅಂದರೆ ತಕ್ಷಣ ನಿಮಗೆ ಆಧಾರ್ ಕಾರ್ಡ್ ಸಿಕ್ಬಿಡುತ್ತೆ. ನಾನು ಈಗ ಹೇಳಿದ್ದೀನಲ್ಲ, ಸ್ಟೆಪ್ ವೈಸ್ ಸ್ಟೆಪ್ ನೀವು ಮಾಡ್ತಾ ಹೋದ್ರೆ ಓನ್ಲಿ 2 ಮಿನಿಟ್ಸಲ್ಲಿ ನಿಮಗೆ ಆಧಾರ್ ಕಾರ್ಡ್ ಇರುತ್ತೆ. ಇಲ್ಲಿ ಏನು ಆಧಾರ್ ನಂಬರ್, ಗೆಟ್ ಆಧಾರ್ ನಂಬರ್ ಅಂತ ಇದೆಯಲ್ಲ, ಇಲ್ಲಿ ಆಧಾರ್ ನಂಬರ್ ಎಂಟರ್ ಮಾಡೋದು. ಆಧಾರ್ ನಂಬರ್ XYZ, ನಾನು ಇಲ್ಲಿ ಯಾವುದೋ ಒಂದು ಹಾಕ್ತೀನಿ, XYZ, ಇಲ್ಲ ನಂದೇ ಹಾಕ್ತೀನಿ, ಹಾಕಿದ್ದೀನಿ ಆಧಾರ್ ನಂಬರ್. ಆಮೇಲೆ ಎಂಟರ್ ಕ್ಯಾಪ್ಚಾ ಅಂತ ಇರುತ್ತೆ. ಎಂಟರ್ ಕ್ಯಾಪ್ಚಾ ಏನಪ್ಪ? ಎಂಟರ್ ಕ್ಯಾಪ್ಚಾ ಇಲ್ಲಿ ರೈಟ್ ಸೈಡಲ್ಲಿ ಇರುತ್ತಲ್ಲ, ಅದನ್ನೇ ಇಲ್ಲಿ ಈ ಕಡೆ ಹಾಕೋದು. 5D4MC5 ಇಷ್ಟು ಹಾಕ್ಬಿಟ್ಟು ಬೇರೆ ಇಲ್ಲೆಲ್ಲರೂ ಒಂದು ಕ್ಲಿಕ್ ಹಾಕಿ ಸೆಂಡ್ OTP ಇಷ್ಟು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನಿಮ್ದು ಆಧಾರ್ ರಿಜಿಸ್ಟರ್ ಆಗಿರೋ ಮೊಬೈಲ್ಗೆ ಒಂದು OTP ಹೋಗುತ್ತೆ. OTP ಸಕ್ಸಸ್ಫುಲಿ ಡಿಸ್ಪ್ಯಾಚ್ ಟು ಯುವರ್ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್. ನನಗೆ OTP ಬಂದಿದೆ ಈಗ ಆಲ್ರೆಡಿ. ನಾನು OTP ಹಾಕೋದಕ್ಕಿಂತ ಮುಂಚೆ ಇಲ್ಲಿ ಡೂ ಯು ವಾಂಟ್ ಎ ಮಾಸ್ಕ್ಡ್ ಆಧಾರ್ ಅಂತ ಕೇಳುತ್ತೆ. ಯಾವ ಕಾರಣಕ್ಕೂ ಇದು ಕ್ಲಿಕ್ ಮಾಡಬೇಡಿ. ಯಾಕೆ ಹೇಳ್ತೀನಿ ಅಂತ ಅಂದ್ರೆ, ನಿಮ್ಮ ಆಧಾರ್ ಕಾರ್ಡಲ್ಲಿ ಆಧಾರ್ ನಂಬರು ಒಟ್ಟು ಟೋಟಲ್ 12 ಡಿಜಿಟ್ ಇರುತ್ತೆ, ಹೌದಾ? 12 ಡಿಜಿಟಲ್ಲಿ ನಿಮಗೆ ಕಾಣಕ್ಕೆ ಸಿಗೋದು ಬರೀ 4 ಡಿಜಿಟ್. ಇದು ಮಾಸ್ಕ್ಡ್ ಆಧಾರ್ಗೆ ಕ್ಲಿಕ್ ಹಾಕಿದ್ರೆ ಅದು ನಿಮಗೆ
ಕೊಡೋಕ್ಕೂ ಸರಿಯಾಗಿ ಗೊತ್ತಾಗಲ್ಲ, ತಗೊಳೋರು ಹಿಂಸೆ ಪಡ್ತಾರೆ, ಆಧಾರ್ ನಂಬರ್ ಎಲ್ಲಿ ಅಂತ ಕೇಳ್ತಾರೆ. ಆದ್ರಿಂದ ಇದು ಕ್ಲಿಕ್ ಹಾಕ್ಬೇಡಿ. ಎಂಟರ್ OTP ಅಂತ ಹಾಕಿದ್ರೆ ನಿಮಗೆ ಮೊಬೈಲಿಗೆ ಮೆಸೇಜ್ ಬಂದಿಲ್ಲ, ಅದು ಹಾಕೋದು ಎಂಟರ್ OTP ಅಂತ ಕೇಳಿರೋ ಜಾಗಕ್ಕೆ. ಎಂಟರ್ OTP ಹಾಕಿದ ತಕ್ಷಣ ಕೆಳಗೆ ರೀಸೆಂಟ್ OTP ಇನ್ 10 ಮಿನಿಟ್ 15 ಸೆಕೆಂಡ್ 10 ಸೆಕೆಂಡ್ 8 6 5 ಇಲ್ಲಿ ಬರ್ತಾ ಇದೆಯಲ್ಲ, ಇದು ಕ್ಲೋಸ್ ಆಗುತ್ತೆ. ಕ್ಲೋಸ್ ಆಗಕ್ಕಿಂತ ಮುಂಚೆ ಇಲ್ಲಿ ಬ್ಲೂ ಮಾರ್ಕ್ ಇರಲ್ಲ, ಈಗ ಕ್ಲೋಸ್ ಆಯ್ತು ನೋಡಿ. ಸೆಂಡ್ OTP ಮತ್ತೆ ಕೇಳ್ತಾ ಇದೆ ರೀಸೆಂಟ್ OTP ಯಾಕೆ ಕೇಳ್ತು ಅಂದ್ರೆ ಟೈಮ್ ಆಯ್ತು. ಈಗ ನನಗೆ ಮೆಸೇಜ್ ಬಂದಿಲ್ಲ, ಅವಾಗ ನೀವು ಕಾಯ್ಲೇಬೇಕಾಗುತ್ತೆ ಸಮಾಧಾನವಾಗಿ. ಆಗ ನೆಕ್ಸ್ಟ್ ಮತ್ತೆ ರೀಸೆಂಟ್ OTP ಹೊಡೆದ್ರೆ ಆಗ ಇನ್ನೊಂದು OTP ಹೋಗುತ್ತೆ. ಆಗ OTP ಬಂದಾಗ ಈ OTP ಇಲ್ಲಿ ಎಂಟರ್ ಹಾಕಿ ವೆರಿಫೈ ಅಂಡ್ ಡೌನ್ಲೋಡ್ ಕೊಟ್ರೆ ನಿಮ್ಮ ಆಧಾರ್ ಕಾರ್ಡು ಯಾವ ಜಾಗಕ್ಕೆ ಡೌನ್ಲೋಡ್ ಆಗಬೇಕು ಅಂತ ಕೇಳುತ್ತೆ. ಹೌದಾ? ನೋಡಿ ಇವಾಗ ಓಪನ್ ಆಗುತ್ತೆ. ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ಅನ್ಸುತ್ತೆ. ಕೇಳ್ತು. ನಾನಿಲ್ಲಿ ನಿಮಗೆ ತೋರ್ಸಕ್ಕೋಸ್ಕರ ಇಲ್ಲಿ ಡೆಸ್ಕ್ಟಾಪ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನೇಮ್ ಏನ್ ಬೇಕಾದ್ರೂ ಕೊಡ್ಬೋದು ನೀವು. ಇಲ್ಲಿ ನೇಮ್ ಏನ್ ಕೊಡ್ತೀನಿ ನಾನು, ಗೌತಮ್ ಅಂತ ಕೊಡ್ತೀನಿ. ಇಲ್ಲಿ ಗೌತಮ್ ಅಂತ ಕೊಟ್ಬಿಟ್ಟು ಇಲ್ಲಿ ಸೇವ್ ಕೊಡ್ತೀನಿ. ಇಲ್ಲಿ ಆಲ್ರೆಡಿ ಒಂದು ಫೈಲ್ ಇದೆ, ಹಂಗಾಗಿ ಸೇವ್ ಅಲ್ಲೇ ಮಾಡ್ಲಾ ಅಂತ ಕೇಳ್ತಾ ಐತೆ. ಓಕೆ, ಅಲ್ಲೇ ಮಾಡಿ ಅಂತ ಕೊಟ್ಟೆ ನಾನು. ಇಲ್ಲ ಅಂದ್ರೆ ನೀವೇನ್ ನೇಮ್ ಕೊಡ್ತೀರ ಅದ್ರಲ್ಲಿ ಡೌನ್ಲೋಡ್ ಆಗುತ್ತೆ ಡೆಸ್ಕ್ಟಾಪ್ ಮೇಲೆ ಡೌನ್ಲೋಡ್ ಆದಾಗ ಇಲ್ಲಿ ಮಿನಿಮೈಸ್ ಮಾಡ್ಕೊಂಬಿಡಿ. ಇದು ಕ್ರೋಮ್ ಬ್ರೌಸರ್ದು ಕತೆ ಮುಗೀತು ಇಲ್ಲಿಗೆ. ನಿಮ್ದು ಯಾವುದೇ ಬ್ರೌಸರ್ ಓಪನ್ ಆಗಿರ್ಲಿ, ಮಜಿಲ್ಲಾ, ಫೈರ್ಫಾಕ್ಸ್ ಯಾವ್ದು ಓಪನ್ ಆಗಿರ್ಲಿ, ಕ್ಲೋಸ್ ಇಲ್ಲಿಗೆ. ಈಗ ಡೆಸ್ಕ್ಟಾಪ್ ಮೇಲೆ ಬಂದು ಗೌತಮ್ ಅಂತ ಇದೆಯಲ್ಲ, ಇದನ್ನು ಓಪನ್ ಮಾಡ್ಕೊಳ್ಳೋದು. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಏನ್ ಹಾಕ್ಬೇಕು? ಕ್ಯಾಪಿಟಲ್ ಲೆಟರ್, ನಿಮ್ಮ ಹೆಸರ ಫಸ್ಟ್ 4 ಡಿಜಿಟ್. ಅಂದ್ರೆ ರಮೇಶ್ ಅಂತ ಇತ್ತು ಅಂದ್ರೆ RAMESHA ರಮೇಶದಲ್ಲಿ RAME ಮಾತ್ರ. ಓಕೆನಾ? ಈಗ ಇನಿಷಿಯಲ್ ಇರುತ್ತೆ, AJ ರಮೇಶ್ ಅಂತ ಇರುತ್ತೆ, AJRA ಅಷ್ಟೇ ಹಾಕ್ಬೇಕು. AJRA ಒಟ್ಟು ಹೆಂಗೆ ಇರ್ಲಿ, ಇನಿಷಿಯಲ್ ಇರ್ಲಿ, ಹೆಸರಿರ್ಲಿ, ಏನೇ ಇರ್ಲಿ, ಫಸ್ಟ್ ಸ್ಟಾರ್ಟಿಂಗ್ 4 ಡಿಜಿಟ್ ತಗೋಬೇಕು ಹೆಸರು. ಈಗ ನಾನು ನಂದನ್ ಹಾಕ್ತೀನಿ, 4 ಡಿಜಿಟ್ ಹಾಕ್ತೆ. ನೆಕ್ಸ್ಟ್ ಏನಪ್ಪಾ, 4ಕ್ಕೆ ಮುಗಿಲಿಲ್ಲ, ನಿಮ್ದು ಡೇಟ್ ಆಫ್ ಬರ್ತ್ ಇಯರ್ 1/1/1996, 1/1/1995, 1/1/1992, ಇಲ್ಲ 3/1/33, 3/1/2001, ನಂತರ 22/1/2020 ಆ ತರ ಇರುತ್ತೆ. ಅದನ್ನ ಯಾವ ರೀತಿ, ಇಯರ್ ಮಾತ್ರ ಸೆಲೆಕ್ಟ್ ಮಾಡ್ಬೇಕು, ಅದು ಹೆಂಗೆ ಇರ್ಲಿ. ಈಗ ನಾನು ಇಯರ್ ಹಾಕ್ತೀನಿ, ಹಾಕ್ಬಿಟ್ಟು 4 ಡಿಜಿಟ್ ಇಯರ್ ಮಾತ್ರ ಎಂಟರ್ ಹೊಡೆದ್ರೆ ಆಧಾರ್ ಕಾರ್ಡ್ ಓಪನ್ ಆಯ್ತು. ಕ್ಲಿಯರಾ? ಈ ಆಧಾರ್ ಕಾರ್ಡ್ನ ನೀವು ಡೌನ್ಲೋಡ್ ಮಾಡಾದ್ರೂ ಇಟ್ಕೋಬಹುದು, ಪ್ರಿಂಟ್ ಆದ್ರೂ ತೆಗೆಸ್ಕೋಬಹುದು. ಮಸ್ಟ್ ಅಂಡ್ ಶುಡ್ ನೋಡಿ ಸಿಗ್ನೇಚರ್ ವ್ಯಾಲಿಡ್ ಅಂತ ಇದೆ. ಈ ಸಿಗ್ನೇಚರ್ ವ್ಯಾಲಿಡ್ ಮಾಡೋದು ಹೆಂಗೆ ಅಂತ ಅಂದ್ರೆ ಇಲ್ಲಿ ಕ್ಲಿಕ್ ಹಾಕ್ಬೇಕು. ಫಸ್ಟ್ ಕ್ಲಿಕ್ ಹಾಕಿ ಸಿಗ್ನೇಚರ್ ಪ್ರಾಪರ್ಟಿಗೆ ಹೋಗಿ, ಶೋ ಸಿಗ್ನೇಚರ್ ಸರ್ಟಿಫಿಕೇಟ್ಗೆ ಹೋಗಿ, ಈ ಟ್ರಸ್ಟಿಗೆ ಹೋಗಿ, ಇಲ್ಲಿ ಆಡ್ ಟ್ರಸ್ಟಿ ಸರ್ಟಿಫಿಕೇಟ್ ಅಂತ ಇರುತ್ತೆ, ಅಲ್ಲಿ ಎಲ್ಲ ಗ್ರೀನ್ ಕಲರ್ ಅಲ್ಲಿ ಇರಬೇಕು. ಆಗ ಮಾತ್ರ ನಿಮ್ದು ಇದು ಸಿಗ್ನೇಚರ್ ವ್ಯಾಲಿಡ್ ಆಗಿರುತ್ತೆ. ಓಕೆನಾ? ಅವಾಗ ಆಧಾರ್ ಕಾರ್ಡ್ ಕ್ಲಿಯರ್, ನಿಮ್ದು ಆಧಾರ್ ಕಾರ್ಡ್ ಕ್ಲಿಯರ್ ಆಗಿ ಬಂದಿದೆ ಅಂತ ಅರ್ಥ. ಈ ಆಧಾರ್ ಕಾರ್ಡ್ ಪ್ರಿಂಟ್ ನ ಎಲ್ಲಿ ಬೇಕಾದ್ರೂ ತಗೋಬಹುದು. 2 ರೂಪೀಸ್ 1 ರೂಪೀಸ್ ಅಲ್ಲೆಲ್ಲ ಜೆರಾಕ್ಸ್ ಸಿಗುತ್ತೆ. ಓಕೆನಾ? ಈ ನಾನು ಆಧಾರ್ ಕಾರ್ಡ್ ಇಂದ ಏನ್ ವಿಡಿಯೋ ಮಾಡಿದೀನಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂತೀನಿ. ಡೌನ್ಲೋಡ್ ಮಾಡಕ್ ಈಸಿ ಸ್ಟೆಪ್ ಅಲ್ಲಿ ಹೇಳಿದೀನಿ. ಓಕೆನಾ? ದಯಮಾಡಿ ಫಾಲೋ ಮಾಡಿ, ಪ್ರೋತ್ಸಾಹ ಕೊಡಿ. ನೆಕ್ಸ್ಟ್ ಇನ್ನೂ ಹೊಸ ರೀತಿಯ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.